ಇದು ಎಷ್ಟು ವರ್ಷ ಆಯ್ತಣ್ಣ ಈ ಹೋಟ್ಲ್ ಬಳಸ್ತಾ ಇದ್ದು ಇಲ್ಲಿ? ಒಂದು ವರ್ಷ. ಓಕೆ. ಓ, ಸೌದೆ ಒಲೆ ಬಂದಮೇಲೆ ಗ್ಯಾಸ್ ಸ್ಟವ್ ಬಳಸ್ತಾನೆ ಇಲ್ಲ ಅಣ್ಣ ನೀವು? ಎಲ್ಲ ಹಾಂ ಹಾಂ ಹಾಂ. ಓಕೆ, ಫುಲ್ ರೆಸ್ಟ್ ಇದಕ್ಕೀಗ. ಆತ್ಮೀಯರೇ, ಇವತ್ತು ನಾನು ನಮ್ಮ ಪಾರಂಪರಿಕ ನಗರ ಮೈಸೂರು ನಗರಕ್ಕೆ ಬಂದಿದ್ದೀನಿ. ಇಲ್ಲಿ ಒಂದು ವಿಶೇಷವಾದ ಕಥೆ ಇದೆಯಂತೆ. ಅಂದರೆ ಹೊಸ ಥರದ ಸೌದೆ ಒಲೆಯನ್ನು ಬಳಸ್ಕೊಂಡು ಒಂದು ಹೋಟೆಲ್ ಮಾಡ್ತಾ ಇದ್ದಾರೆ. ಅದು 10 ರೂಪಾಯಿ ಊಟ ಕೊಡ್ತಾರಂತೆ. ಅದು ಕೇಳಿ ನನಗೆ ಭಾಳ ಆಶ್ಚರ್ಯ ಆಯಿತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಆತ್ಮೀಯರೇ, ನಿಮಗೂ ಕೂಡ ಹೋಟೆಲ್ ತೋರಿಸ್ತೀನಿ. ಸೊ ನೀವು ಕೂಡ ಇಲ್ಲಿ ಬಂದು ಟೇಸ್ಟ್ ಮಾಡಿ ನಂತರ. ಆತ್ಮೀಯರೇ, ಇವತ್ತು ನಾನು ಮೈಸೂರಿನ ಬಂಡಿಪಾಳ್ಯ RMC 2 ಇಲ್ಲಿ ಒಂದು ಹೋಟೆಲ್ ಇದೆ. ಇದು ನಿಜವಾಗ್ಲೂ ಭಾಳ ಅದ್ಭುತವಾದ ಹೋಟೆಲ್ಲು. ಬಟ್ ನಾನು ಬಂದಾಗ ಇನ್ನೂ ಬೆಳಗ್ಗೆ ಆಯಿತು, ಯಾರೂ ಊಟ ಮಾಡೋದು ಸಿಗಲಿಲ್ಲ ನನಗೆ. ಅವ್ರು ಮಾತಾಡ್ಸೋಣ ಅನ್ನೋದಕ್ಕೆ. ಈ ಹೋಟೆಲ್ನ ವಿಶೇಷ ಏನಂತಂದರೆ ಬರೀ 10 ರೂಪಾಯಿ ಊಟ ಕೊಡ್ತಾರಂತೆ. ನಿಜವಾಗ್ಲೂ ಭಾಳ ಆಶ್ಚರ್ಯ ಇದೆ. ಮತ್ತು ಇನ್ನೊಂದು, ಇಲ್ಲಿ ಸೌದೆ ಒಲೆಯನ್ನು ಯೂಸ್ ಮಾಡ್ತಾರೆ. ನಿಜವಾಗ್ಲೂ ಇದು ಸೌದೆ ಒಲೆ ಅಂತಂದರೆ ನಾವು ಹಳೆ ಕಾಲದಲ್ಲಿ ಇಟ್ಟಿಗೆ ಅಥವಾ ಕಲ್ಲನ್ನು ಇಟ್ಕೊಂಡು ಮಾಮೂಲಿ ಸೌದೆ ತಂದು ಇಟ್ಕೊಂಡು ಮಾಡ್ತಾಯಿದ್ವಲ್ಲ, ಆ ಥರ ಅಲ್ಲ. ಈಗ ಆಧುನಿಕವಾಗಿ ಸೌದೆ ಒಲೆ ಅಂತ ಬಂದಿದೆ. ಅದನ್ನು ಕೂಡ ಮೈಸೂರಿನ ಒಬ್ಬರು ಅದನ್ನು ಇನ್ವೆನ್ಷನ್ ಮಾಡಿ ಅದನ್ನು ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಸೊ ಆ ಸೌದೆ ಒಲೆಯಿಂದ ಮಾಡ್ತಾ ಇರೋವಂಥ ಒಂದು ಹೋಟೆಲ್ ಇದು, ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ. ಇದು APMC ಆವರಣ, ಬಂಡಿಪಾಳ್ಯ, ಮೈಸೂರು ಅಂತ. ಬನ್ನಿ, ಆ ಹೋಟೆಲಲ್ಲಿ ನಿಜವಾಗ್ಲೂ ಹೇಗೆ ಅಡುಗೆ ಮಾಡ್ತಾರೆ, ಆ ಸೌದೆ ಒಲೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಬರೋಣ. ಈ ಥರ ವಿಶೇಷವಾದ ವೀಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೇಶ್ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಏನಣ್ಣ ನಿಮ್ಮ ಹೆಸರು? ನನ್ನ ಹೆಸರು ಶಂಕರ್ ಅಂತ. ಶಂಕರ್ ಅವರು. ನೀವು ಅನ್ನಪೂರ್ಣೇಶ್ವರಲ್ಲಿ ಊಟ ಮಾಡಿದಾರ ಅಣ್ಣ ಯಾವಾಗಲಾದ್ರು? ಹೋಗಿ ಮಾಡ್ತಾ ಇರ್ತೀವಿ ಸರ್ ನಾವು. ಓಕೆ, ಹೇಗಿರ್ತಣ್ಣ ಊಟ ಇಲ್ಲಿ? ಪರವಾಗಿಲ್ಲ ಸರ್. ಅನ್ನ ಸಾಂಬಾರು ಕೊಡ್ತಾರೆ. ಹಾಂ. ಒಂದೊಂದು ಟೈಮಲ್ಲಿ ಬಾತ್ ಮಾಡ್ತಾರೆ, ಸ್ವೀಟ್ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ. ಓಕೆ. ಎಲ್ಲ ವರ್ತಕರ ಸಂಘದಿಂದ ಸೇರಿಸಿ ಅವರು ಮಾಡಿಕೊಡ್ತಾರೆ. ಓಕೆ. ಬಟ್ ಈಗಿನ ಕಾಲದಲ್ಲಿ 10 ರೂಪಾಯಿ ಊಟ ಎಲ್ಲಣ್ಣ ಸಿಗುತ್ತಲ್ವಾ? ಯಾಕಂದರೆ ಇಲ್ಲಿ ಹಳ್ಳಿ ಅವರು ಎಲ್ಲ ಕಡೆಯಿಂದ ರಾಷ್ಟ್ರಗಳಿಂದ ಬರ್ತಾರೆ. ಎಮರ್ಜೆನ್ಸಿಗೆ ಹೊರಗಡೆ ಹೋಗೋಕ್ಕಾಗಲ್ಲ. ಕರೆಕ್ಟ್. ಅದರಿಂದ ಏನು ಮಾಡ್ತಾರೆ, ಇಲ್ಲಿ ಹತ್ರ ಇರೋದ್ರಿಂದ ಹೋಗಿ ಅಲ್ಲೇ ಊಟ ಮಾಡ್ತಾರೆ. ಪರವಾಗಿಲ್ಲ, ಊಟ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಭಾಳ ಅನುಕೂಲ ಆಗಿದೆಯಲ್ಲಣ್ಣ ಅದು? ಪರವಾಗಿಲ್ಲ, ಭಾಳ ಅನುಕೂಲವಾಗಿದೆ. ಇಲ್ಲೇ ಎಲ್ಲ ಬಂಡಿಪಾಳ್ಯದಲ್ಲಿ ಕೂಲಿ ಕಾರ್ಮಿಕರು ಎಲ್ಲ ಅಲ್ಲೇ ಮಾಡೋದು. ಓಕೆ. ಸುಮಾರು ಜನ. ಅದು ಸೌದೆ ಒಲೆಯಲ್ಲಿ ಮಾಡ್ತಾ ಇರೋ ಅಡುಗೆ ಬೇರೆ? ಹೌದು ಸರ್. ಅದು ವಿಶೇಷ. ಓಕೆ. ಅದಕ್ಕೆ ಅನುಕೂಲವಾಗಿ ಏನು ತೊಂದರೆ ಇಲ್ಲ. ಸರಿ ಸರಿ. 12:30 1 ಗಂಟೆಗೆ ಶುರು ಆದರೆ 2:30 ಗಂಟೆನೂ ಕೊಡ್ತಾರೆ. ಅಲ್ಲಿ ಆ ಟೈಮಿಂಗ್ ಹೋದ್ರೆ ಎಲ್ಲ ಸಿಗುತ್ತೆ. ಲಾಸ್ಟಲ್ಲಿ ಕುಡಿಯೋಕ್ಕೆ ಮಜ್ಜಿಗೆ ಕೊಡ್ತಾರೆ. ಪರವಾಗಿಲ್ಲ. ಆದ್ಮೇಲೆ ಊಟ ಆದ್ಮೇಲೆ ಎಲ್ಲರಿಗೂ ಮಜ್ಜಿಗೆ ಕೊಡ್ತಾರೆ ಕುಡಿಯೋಕ್ಕೆ. ಓಕೆ. ಎಲ್ಲ ಫೆಸಿಲಿಟಿ ಪರವಾಗಿಲ್ಲ ಸರ್. ಚೆನ್ನಾಗಿದೆ. ಓಕೆ. ನೀವು ಅಣ್ಣ ಏನು ಮಾಡ್ತೀರಾ? ನಾವು ಆಟೋ ಡ್ರೈವರ್. ಆಟೋ ಡ್ರೈವರು. ಓಕೆ. ನಿಮ್ಮದು ಮೈಸೂರೇನಾ? ನಾವು ಮೈಸೂರೇನೆ, ಇಲ್ಲೇ JP ನಗರದಲ್ಲಿರೋದು. ಸರಿ, ಥ್ಯಾಂಕ್ಸ್ ಅಣ್ಣ. ಓಕೆ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನಣ್ಣ ತಮ್ಮ ಹೆಸರು? ಸರ್ ನಾಗೇಶ್ ಅಂದ್ಬಿಟ್ಟು. ನಾಗೇಶ್ ಅವರು. ನೀವು ಇಲ್ಲಿ ಮೇನ್ ಕುಕ್ಕ ಇಲ್ಲಿ? ಹೌದು ಸರ್. ಓಕೆ. ಅಡುಗೆ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು ವರ್ಷ ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ. ಸೌದೆ ಒಲೆ ಮಾಡ್ತಾ ಇದೀವಿ ಸರ್. ಬೆಸಲು ಇಲ್ಲಿ ಸೌದೆ ಒಲೆ, ಬೇರೆ ಕಡೆ ಎಲ್ಲ ಗ್ಯಾಸ್ ಇದೆ. ಇಲ್ಲಿ ಸೌದೆ ಒಲೆ ಮಾಡ್ತಾ ಇದೀವಿ. ಚೆನ್ನಾಗಿ ಬರ್ತಾ ಇದಾವೆ, ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದೀವಿ. ಯಾವ ಊರಣ್ಣ ನಿಮ್ದು? ನಂಜನಗೂಡು ಸರ್. ನಂಜನಗೂಡು. ದಿನ ಹೋಗಿ ಬಂದು ಮಾಡ್ತೀರಾ? ಹೌದು ಸರ್. ಓಕೆ ಓಕೆ.
ಈ ಹೋಟೆಲ್ ಈ ಕೆಲಸ ಮಾಡಕ್ ಮುಂಚೆ ಏನ್ ಮಾಡ್ತಾ ಇದ್ರಿ ಅಣ್ಣ ತಾವು? ಸರ್ ನಮ್ದು ಇನ್ನೇನು 25 ವರ್ಷದಿಂದ ಬರೀ ಅಡಿಗೆ ಕೆಲಸ ಅಡಿಗೆ ಕೆಲಸನೇ. ಬೇರೆ ಫ್ಯಾಕ್ಟ್ರಿಗಳು ಮಾಡ್ತಾ ಇದ್ರು. ಹಾ, ಹಾ. ಫ್ಯಾಕ್ಟ್ರಿ ಮತ್ತೆ ಹೋಟೆಲ್ಗಳು ಓಕೆ. ಇಲ್ಲಿ ಮಾಡ್ತಾ ಇದ್ರು. ನೀವು ಮುಂಚೆ ಗ್ಯಾಸ್ ಗಳು ಬಳಸ್ತಾ ಇದ್ರಿ ಅಥವಾ ಈ ತರ ಬೇರೆ ಬೇರೆ ಇದೆಲ್ಲ ಬಳಸಿದ್ರಿ. ಸೊ ಆ ಗ್ಯಾಸ್ ಇಂದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ? ಗ್ಯಾಸ್ ಬೇಸ್ಗೂ ಸೌದೆಗೂ ಬಹಳ ಡಿಫ್ರೆಂಟ್ ಇದೆ ಸರ್. Okay. ಗ್ಯಾಸ್ ಸ್ವಲ್ಪ ಕಾಸ್ಟ್ಲಿ ಆಯ್ತಾ ಇದು ಮಾಡ್ತಾ ಇದ್ರು. ಓಕೆ. ಅದು ಇದು ಆಮೇಲೆ ಟೇಸ್ಟ್ ಚೆನ್ನಾಗ್ ಬರುತ್ತೆ. ಹಾ. ಸೌದೆ ಒಲೆ ಟೇಸ್ಟ್ ಚೆನ್ನಾಗ್ ಬರ್ತದೆ. ಹಾಗೆಲ್ಲ ಸೌದೆ ಒಲೆ ಮಾಡ್ತಿದ್ರು ಚೆನ್ನಾಗ್ ಬರ್ತಿತ್ತು ಹಳ್ಳಿ ಕಡೆ ಎಲ್ಲ. ಹೌದು. ಈಗ ಅದೇ ತರ ಇದು ಸೌದೆ ಒಲೆಲ್ಲೇ ಚೆನ್ನಾಗ್ ಬರ್ತದ ನಮ್ಮ ಕಡೆ. ಓಕೆ. ಅಂದ್ರೆ ನಮ್ಮ ಹಿಂದಿನ ಪರಂಪರೆಯನ್ನ ತಿರ್ಗಾ ಉಳಿಸ್ತಾ ಇರೋದು. ಹೌದು ಸರ್. ಓಕೆ ಓಕೆ. ಮೇನ್ ಆಗಿ ಟೇಸ್ಟ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಆರೋಗ್ಯಕ್ಕೂ ಒಳ್ಳೇದು. ಓಕೆ. ಗ್ಯಾಸ್ ಆದ್ರೆ ಡೈಲಿ 1 ಅವರೇ ಬೇಕು. ಹಾ ಹಾ ಇದು ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾ ಹಾ. ಇದಾಗುತ್ತೆ. ಹೀಟ್ ಎಲ್ಲ ಕಂಟ್ರೋಲ್ ಮಾಡ್ಬೋದಣ್ಣ ಇದ್ರಲ್ಲಿ? ಓಕೆ. ಸೊ ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಬೋದು. ಈಗ ಮುಂಚೆ ನೀವು ಒಲೆ ಇದೆಲ್ಲ ಯೂಸ್ ಮಾಡ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಹೊಗೆ ಬರೋದು, ಕಣ್ಣುರಿಯೋದು ಎಲ್ಲ ಆಗೋದು. ಸೊ ಇದರಿಂದ ಆತರ ಸಮಸ್ಯೆ ಏನಾದ್ರು ಇದೆಯಾ? ಇಲ್ಲ ಸರ್, ಅಡ್ಜಸ್ಟ್ಮೆಂಟ್ ಚೆನ್ನಾಗೈತೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕರೆಂಟ್ ಏನೋ ಉಂಟಾಯ್ತದ ಏನಂತ ಏನಂದ್ರೆ ಅಡ್ಜಸ್ಟ್ಮೆಂಟ್ ಇರುತ್ತಲ್ಲ, ಅಡ್ಜಸ್ಟ್ಮೆಂಟ್ ಏನೇ ಎಲ್ಲ ಹೊರಟೋಗುತ್ತೆ ಸರ್. ಹೊಗೆ ಎಲ್ಲ ಹಾ ಹಾ. ಏನ್ ತೊಂದ್ರೆ ಇಲ್ಲ. ಜಾಗ ವಿಶಾಲ ಆಗುತ್ತೆ. ಬೇರೆ ಇನ್ನೇನು ಅನುಕೂಲ ಇದೆಯಣ್ಣ ಈ ಒಲೆಯಿಂದ? ಇಲ್ಲ ಸರ್, ಏನ ಅದೇ ಚೆನ್ನಾಗಿದೆ ಸರ್. ಕಸ್ಟಮರ್ಸ್ ಎಲ್ಲ ಅಡಿಗೆ ರುಚಿ ಬಗ್ಗೆ ಏನಂತಾರೆ? ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಂತಾರೆ. ಸೌದೆ ಒಲೆ ಮಾಡ್ತಾ ಇದೀವಿ, ಎಲ್ಲ ಖುಷಿ ಪಡ್ತಾರೆ. ಹಾ, ಹಾ. ಚೆನ್ನಾಗಿದೆ ಅಂತ. ಇದು ಎಷ್ಟು ಲೀಟರ್ ಅಣ್ಣ? ಇದು ಇದು 50 ಕೆಜಿ ಸರ್. 50 ಕೆಜಿ. 50 ಕೆಜಿ ಮಾಡೋ ಸಾಂಬಾರು. ಅಲ್ಲ 50 ಕೆಜಿ ಬರೀ ಒಂದೇ ಒಲೆ? 50 ಕೆಜಿ, ಹಾ. 60 ಕೆಜಿ ರೈಸು ಈ ತರ ಎಲ್ಲ ಮಾಡ್ಬೋದು ಇಲ್ಲಿ. ಓಕೆ. ರೈಸ್ ತಗೊಂಡ್ಬಿಟ್ಟಿದ್ವಿ. ಓ, ಅನ್ನ ಎಲ್ಲ ಅದ್ರಲ್ಲೇ ಮಾಡಿರೋದಣ್ಣ ಅದು? ಹೌದು ಸರ್, ಒಲೆನಲ್ಲಿ, ಸೌದೆ ಒಲೆನಲ್ಲಿ? ಸೌದೆ ಒಲೆಯಲ್ಲಿ ಮಾಡಿರೋದು. ಓಹೋ ಹೋ ಹೋ. ಅಣ್ಣ ತೆಗೆದ್ಬಿಡಿ. ಓಕೆ. ಏನ್ ದೊಡ್ಡ ದೊಡ್ಡ ಫಂಕ್ಷನ್ಗೂ ಯೂಸ್ ಮಾಡ್ಬೋದಣ್ಣ ಇದನ್ನ? ಹೌದು ಸರ್. ಈಗ ಇದನ್ನ ಬಳಸ್ತಾ ಇರೋದ್ರಿಂದ ನಿಮ್ ಖರ್ಚು ಕಮ್ಮಿ ಆಗಿದೆಯಲ್ಲ ಈಗ? ಹೌದು ಸರ್. ಲಾಭಾಂಶ ಜಾಸ್ತಿ ಆಗಿದೆ ಇವಾಗ. ಗ್ಯಾಸ್ ಬೇಸ್ಗೂ ಬಹಳ ಡಿಫ್ರೆಂಟ್ ಐತೆ. ಹಾ ಹಾ. ಈಗ ಮುಂಚೆ ನೀವು ಗ್ಯಾಸ್ ಸಿಲಿಂಡರ್ ಬಳಸ್ತಾ ಹೌದು. ಇರ್ಬೇಕಾದ್ರೆ ಒಂದ್ ದಿನಕ್ಕೆ ಒಂದ್ ಸಿಲಿಂಡರ್ ಹೋಗೋದಾ? ಸಿಲಿಂಡರ್ ಹೋಗುತ್ತೆ. ಒಂದು ಸಿಲಿಂಡರ್ದು ಕಾಸ್ಟ್ ಎಷ್ಟಣ್ಣ? ಸಿಲಿಂಡರ್ ಬೆಲೆ 1900 1800 ಹೆಂಗಿದೆ ಸರ್. ಹಾ, ಇವಾಗ ಎಷ್ಟಾಗತ್ತಣ್ಣ ಸೌದೆ ಖರ್ಚು? 600 ರೂಪಾಯಿ ಆಗುತ್ತೆ ಸರ್. 600 ರೂಪಾಯಿ ಖರ್ಚು. ಓ, ಹೆಚ್ಚು ಕಮ್ಮಿ 1200 ರೂಪಾಯಿ ಅಷ್ಟು ಉಳಿತಾಯ ಆಗುತ್ತೆ ನಿಮ್ಗೆ. ಓಕೆ ಓಕೆ. ಸರಿ. ಬೇರೆ ಇನ್ನೇನ್ ಹೇಳಕ್ ಇಷ್ಟಪಡ್ತೀರ ಅಣ್ಣ? ಹೌದು, ಚೆನ್ನಾಗಿದೆ ಸರ್. ಓಕೆ. ಚೆನ್ನಾಗಿದೆ, ಸೌದೆ ಒಲೆ ಚೆನ್ನಾಗಿದೆ. ಥ್ಯಾಂಕ್ಸ್. ಓ, ಈ ಒಲೆನಲ್ಲಿ ಪೂರಿನೂ ಮಾಡ್ತಾ ಇದೀರ ನೀವು? ಹೌದು ಸರ್, ಪುರಿನೂ ಓಕೆ ಓಕೆ. ಸೊ ಎಲ್ಲಾ ತರದ ಅಡಿಗೆನೂ ಮಾಡ್ಬೋದಣ್ಣ ಇದ್ರಲ್ಲಿ? ಓಕೆ. ಏನ್ ನಿಮ್ ಹೆಸರು? ಮಾಧವಸ್ವಾಮಿ ಸರ್. ಮಾದೇಸ್ವಾಮಿ ಅವ್ರು, ಯಾವ ಊರು ನಿಮ್ದು? ನಮ್ದು ನೆಟ್ರೆ. ನೀವು ಎಷ್ಟು ವರ್ಷದಿಂದ ಈ ಹೋಟ್ಲ್ ಇಂಡಸ್ಟ್ರಿಯಲ್ಲಿ ಇರೋದು? ನಾವು ಎರಡು ವರ್ಷ ಆಯ್ತು ಸರ್. ಹಾ? 2 ವರ್ಷ. 2 ವರ್ಷ. ಹಾ. ಓಕೆ. ಮುಂಚೆ ಏನ್ ಮಾಡ್ತಾ ಇದ್ರಿ? ಮುಂಚೆ ಬೆಂಗಳೂರಲ್ಲಿ ಸರ್. ಬೆಂಗಳೂರಲ್ಲಿ ಇಲ್ಲಿ? ರವಿಶಂಕರ್ ಆಶ್ರಮ. ಓ ಹೋ ಹೋ. ಅಲ್ಲೂ ಇದೇ ಕೆಲಸನ, ಕುಕಿಂಗ್ ಡಿಪಾರ್ಟ್ಮೆಂಟ್? ಕುಕಿಂಗ್ ಡಿಪಾರ್ಟ್ಮೆಂಟ್ ಸರ್. ಓಕೆ. ಪರವಾಗಿಲ್ಲ ಸರ್, ಈ ಒಳಗೆ ಹಾ ಹಾ ಹಾ. ಅಲ್ಲಿ ಹೆಂಗೆ ಗ್ಯಾಸ್ ಎಲ್ಲ ಬಳಸ್ತಾ ಇದ್ರಿ ಎಲ್ಲ ಅಲ್ವಾ ಗ್ಯಾಸ್, ಅಲ್ಲಿ? ಎಲ್ಲ ಗ್ಯಾಸ್. ಎಲ್ಲ ಗ್ಯಾಸ್. ಹಾ. ಅಲ್ಲಿ ಗ್ಯಾಸ್ ಇಂದ ಅಡಿಗೆ ಮಾಡಿ ಬಂದಿರೋದಕ್ಕೂ ಇವಾಗ ಒಲೆ, ಸೌದೆ ಒಲೆ ಯೂಸ್ ಮಾಡ್ತಾ ಇರೋದಕ್ಕೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಇದು ಗ್ಯಾಸ್ ಉಳಿತಾಯ ಇದು. ಹಾ. ಸೌದೆ ಒಳಗಿಂದ ಅಡಿಗೆ ಎಲ್ಲ ಚೆನ್ನಾಗೈತೆ. ಓಕೆ ಓಕೆ. ಆರೋಗ್ಯಕ್ಕೆ ಒಳ್ಳೇದು. ಆರೋಗ್ಯಕ್ಕೂ ಒಳ್ಳೇದು, ಟೇಸ್ಟ್ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಅಣ್ಣ. ಸರ್. ಓ, ಇದು ಒಲೆಗೆ ಯೂಸ್ ಮಾಡೋದ ಸೌದೆ ಅಣ್ಣ ಇದು? ಓಕೆ. ಇದನ್ನೆಲ್ಲ ಎಲ್ಲಿ ತರ್ತೀರಾ ನೀವು? ಸರ್, ಮಿಲ್ಲಿಂದ ಬರುತ್ತೆ. ಮಿಲ್ಲಿಂದ? ಮಿಲ್ಲಿಂದ ಬರುತ್ತೆ. ಇದು ಹೋಟೆಲ್ ವಿಶೇಷ ಅಂದ್ರೆ ಸರ್, ಹಾ. ವರ್ತಕರ ಸಂಘದಿಂದ ಮಾಡ್ತಿರೋದು. ಹಾ ಹಾ. ಬಡವರಿಗೆ ಅಂದ್ಬಿಟ್ಟು ಮಧ್ಯಾಹ್ನ 1 ರಿಂದ 2 ಗಂಟೆವರೆಗೆ 10 ರೂಪಾಯಿ ಊಟ ಕೊಡ್ತಾ ಇದೀವಿ ಸರ್. ಓಹೋ. ಒಂದು ಅನ್ನ, ಸಾಂಬಾರು, ಮಜ್ಜಿಗೆ. ಅನ್ನ ಸಾಂಬಾರು ಮಜ್ಜಿಗೆ, ಬರೀ 10 ರೂಪಾಯಿ ಊಟ? ಕೂಲಿ ಮಾಡೋರಿಗೆ ಅಂದ್ಬಿಟ್ಟು ಹಾ. 10 ರೂಪಾಯಿ ಮಧ್ಯಾಹ್ನ ಟೈಮ್ ಕೊಡ್ತಾ ಇದೀವಿ ಸರ್. ಹಾ, ಹಾ. ಬೆಳಿಗ್ಗೆ ತಿಂಡಿ ಎಲ್ಲ ಇರುತ್ತೆ. ಅದು ಮಾಮೂಲಿ ನಮ್ಮ ಏನು ಹೋಟೆಲ್ ಏನು ರೈಟ್ ಇದೆ ಅದು ಇರುತ್ತೆ ಸರ್. Okay. ಮತ್ತೆ ಬೇರೆ ಸಪ್ರೇಟ್ ಊಟ ಇರುತ್ತೆ. ಓಕೆ. ಅದು ಪೂರಿ, ಹಾ. ರಾಗಿ ಮುದ್ದೆ, ಹ್ಮ್. ಬಸ್ಸಾರು, ಉಪ್ಸಾರು ಎಲ್ಲ ಕೊಡ್ತಾ ಇದೀವಿ ಸರ್. ಈಗ ಈ ದೊಡ್ಡ ಮಾರ್ಕೆಟ್ ಇದು,
ಇಲ್ಲಿ ಬರೋರಿಗೆ ಇವ್ರು ವರ್ತಕರು ಓದೋರ್ಗಳು ಅಂತ ಹೆಂಗ್ ಕಂಡು ಹಿಡಿತೀರ ನೀವು? ಈಗ ದೊಡ್ಡ ಬೇರೆ ಯಾರು ಬಂದ್ರು ಆ ಟೈಮ್ಗೆ 10 ರೂಪಾಯಿನಾ? ಆ ಟೈಮಲ್ಲಿ ಯಾರು ಬಂದ್ರು 10 ರೂಪಾಯಿ ಊಟ ಮಾಡ್ತಾರೆ ಸರ್. ಹಾ ಹಾ. ಈ ಕಡೆ ಮಾಡೋರು ಮಾಡ್ತಾರೆ ಸರ್. ಓ 2 ಸೆಕ್ಷನ್ ಇದೆ. 2 ಥರ ಇದೆ ಸರ್. ಓ ಬೇರೆ ಸೆಕ್ಷನ್ ಅಲ್ಲಿ ಎಷ್ಟಿರುತ್ತೆ ಊಟ? ಒಂದ್ ಕಡೆ ಸರ್ವಿಸ್ ಇದೆ, ಹಾ. ಇನ್ನೊಂದ್ ಕಡೆ ಸೆಲ್ಫ್ ಸರ್ವಿಸ್ ಇದೆ. ಓಕೆ, ಸರ್ವಿಸ್ ಇರೋ ಜಾಗದಲ್ಲಿ ಎಷ್ಟು? 10 ರೂಪಾಯಿ ಅದು ಸೆಲ್ಫ್ ಸರ್ವಿಸ್. ಇದು ಸರ್ವಿಸ್ ಇರೋ ಜಾಗದಲ್ಲಿ ಸರ್ವಿಸ್ ಇರೋ ಜಾಗದಲ್ಲಿ 60 ರೂಪಾಯಿ ಸರ್. 60 ರೂಪಾಯಿ. 60 ರೂಪಾಯಿ ಒಂದು ಬೋಲ್ ರೈಸು, ಹಾ. ಸಾಂಬಾರು, ಹಾ. ರಸಮು, ಹಾ. ಪಲ್ಯ, ಹಾ. ಸಾಗು, ಹಾ. 2 ಪೂರಿ, ಹಾ. ಹಪ್ಪಳ, ಹಾ. ಉಪ್ಪಿನಕಾಯಿ. ಓಕೆ. ಓಕೆ, ಇಷ್ಟು ಇದು ಸೆಲ್ಫ್ ಸರ್ವಿಸ್ ಇರೋ ಜಾಗದಲ್ಲಿ ಸೆಲ್ಫ್ ಸರ್ವಿಸ್ ಇರೋ ಜಾಗದಲ್ಲಿ ಒಂದು ರೈಸು, ಸಾಂಬಾರು, ಮಜ್ಜಿಗೆ 3 ಐಟಮ್ ಕೊಡ್ತೀನಿ. ಅದು 10 ರೂಪಾಯಿ. 10 ರೂಪಾಯಿ ಸರ್. ಪರವಾಗಿಲ್ಲ ಅಣ್ಣ, ಈಗಿನ ಕಾಲದಲ್ಲಿ 10 ರೂಪಾಯಿ ಎಲ್ಲಣ್ಣ ಸಿಗುತ್ತೆ ಹೌದು ಅಲ್ಲ? ಸರ್, ಎಲ್ಲೂ ಸಿಗಲ್ಲ ಸರ್. ಓಕೆ. ಮತ್ತೆ ಎಲ್ಲ ಖಾಲಿ ಆಗುತ್ತೆ, 1 ಅವರ್ ಖಾಲಿ ಆಗೋಯ್ತು ಸರ್. ಹಾಂ ಹಾಂ ಹಾಂ. ಎಷ್ಟು ಜನ ಬರ್ತಾರೆ ಅಂದಾಜು? ಬರ್ತಾರೆ ಸರ್, ಒಂದು 350-400 ಜನ ಬರ್ತಾರೆ ಸರ್ ಮಧ್ಯಾಹ್ನ. ಓ 10 ರೂಪಾಯಿ ಊಟ ಮಾಡೋಕ್ಕೆ? 10 ರೂಪಾಯಿ ಊಟಕ್ಕೆ. ಓಕೆ ಓಕೆ. ಟೋಕನ್ ಸಿಸ್ಟಮ್ ಇದೆ ಸರ್. ಹಾಂ ಹಾಂ. 10 ರೂಪಾಯಿ ಟೋಕನು. ಹಾಂ. ಅದು ಒಂದು ನಮ್ಮಲ್ಲಿ ಈಗ 300 ಟೋಕನ್ ಇದೆ. ಹಾಂ. ಅದು ಖಾಲಿ ಆದ್ರೆ ತಿರ್ಗಾ ಕೊಡ್ತೀನಿ. ಓಕೆ. ರೆಗ್ಯುಲರ್ ಬೆಳಿಗ್ಗೆ ಬಂದು ತೊಗೊಂಡೋಗ್ಬಿಡ್ತಾರಾ? ಇಲ್ಲ ಸರ್, ಅದು 1 ಗಂಟೆ ಸ್ಟಾರ್ಟ್ ಆಗುತ್ತೆ. ಓಕೆ. 1 ಗಂಟೆಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ತಗೋತಾರೆ. ಬೆಳಿಗ್ಗೆ ಏನೇನು ಮಾಡ್ತೀರಣ್ಣ ಟಿಫನ್ ಬೆಳಿಗ್ಗೆ ನಿಮ್ಮಲ್ಲಿ? ಇಡ್ಲಿ, ಹಾಂ. ದೋಸೆ, ಪೂರಿ, ಮಸಾಲೆ ವಡೆ, ಉದ್ದಿನ ವಡೆ, ದೋಸೆ, ಮಸಾಲೆ ದೋಸೆ, ದೊಡ್ಡ ದೋಸೆ ಎಲ್ಲ ಮಾಡ್ತಾಯಿದ್ದೀವಿ. ಓಕೆ. ಬೆಳಿಗ್ಗೆ ಮಧ್ಯಾಹ್ನ ಮಾತ್ರ, ರಾತ್ರಿ ನೀವು ಇರುತ್ತೆ? ಬೆಳಿಗ್ಗೆ ಮಧ್ಯಾಹ್ನ ಮಾತ್ರ ಸರ್. ರಾತ್ರಿ ಇರಲ್ಲ? ಸಂಜೆ 4-4:30 ಗಂಟೆ. ನೀವು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ರಣ್ಣ ಇಲ್ಲಿ? ಸರ್ ನಾವು ಇಲ್ಲಿ ಒಂದು 2.5 ವರ್ಷ ಆಗಿದೆ. 2.5 ವರ್ಷ. 2.5 ವರ್ಷ. ಮುಂಚೆ ಸುಮಾರು ಫ್ಯಾಕ್ಟ್ರಿ ಮಾಡ್ತಾ ಇದ್ವಿ. ಇಲ್ಲಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿನಲ್ಲಿ? ರೆಡ್ ಆ್ಯಂಡ್ ಎಲ್ಲ ಫ್ಯಾಕ್ಟ್ರಿ ಮಾಡ್ತಾ ಇದ್ವಿ. ಓಕೆ. ಅಲ್ಲಿ ಒಂದು 6 ವರ್ಷ ಮಾಡಿದ್ದೀವಿ. ಓಕೆ ಓಕೆ. ಮತ್ತೆ ಪೇಪರ್ ಮಿಲ್ಲಲ್ಲಿ ಮಾಡಿದ್ದೀವಿ. ಹಾಂ ಹಾಂ. ಸೊ ಈಗ ಹಿಂದೆ ಅಷ್ಟೆಲ್ಲ ಕೆಲಸ ಮಾಡಿದ್ದೀರಾ, ಆ ಕೆಲಸಕ್ಕೂ ಈ ಕೆಲಸಕ್ಕೂ ಏನು ಅನಿಸುತ್ತೆ ನಿಮಗೆ? ಸರ್ ಎಲ್ಲ ಎಲ್ಲೋದ್ರೂ ಒಂದೇ ಸಲ ಕೆಲಸ ಮಾಡಲೇಬೇಕು ಸರ್. ಎಲ್ಲರೂ ಅದೇ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಲಿ ಸೌದೆ ಒಲೆ ನಿಮಗೆ ಹೊಸ ಅನುಭವನ ಇದು ಅಥವಾ? ಹೊಸ ಅನುಭವ. ಹಾಂ. ದೊಡ್ಡ ಫಂಕ್ಷನ್ಗಳು ಮಾಡ್ತಾ ಇದ್ರು. ಹಾಂ. ಹಳ್ಳಿ ಕಡೆ ಎಲ್ಲ ಮಾಡಿದಾಗ ಫಂಕ್ಷನ್ ಮಾಡ್ತಾ ಇದ್ರು. ಇವಾಗ ಇಲ್ಲೇ ಮಾಡ್ತಾ ಇದ್ದೀವಿ. ಬಟ್ ಅದು ಕಣ್ಣೂರು ಇತ್ತೆ, ಏನೇನೋ ಸಿಕ್ಕಾಪಟ್ಟೆ ಹೊಗೆ ಬರುತ್ತೆ. ಏನಿಲ್ಲ ಸರ್, ಏನಪ್ಪ ಅಂದ್ರೆ ಮೇನ್ ಅಡ್ಜಸ್ಟ್ ಹಾಂ. ಜಾಗ ವಿಸಾಲ್ ಆಗಿರ್ಬೇಕು. ಹಾಂ. ಜಾಗ ವಿಸಾಲ್ ಆಗಿತ್ತು, ಹೊಗೆ ಎಲ್ಲ ಉಂಟಾಯ್ತು. ಓಕೆ. ಸೊ ಅಂದರೆ ಈ ಥರ ಸ್ಟವ್ ಬಳಸೋದಕ್ಕೆ ಯಾವ ಥರ ಜಾಗ ಇರ್ಬೇಕಣ್ಣ? ಜಾಗ ಅಂದ್ರೆ ಸ್ವಲ್ಪ ವಿಸಾಲ್ ಆಗಿರ್ಬೇಕು ಸರ್. ಹಾಂ. ಜಾಗ ಸ್ವಲ್ಪ ವಿಸಾಲ್ ಆಗಿರ್ಬೇಕು. ಮತ್ತೆ ಫ್ಯಾನ್ಗಳು ಸ್ವಲ್ಪ ದೊಡ್ಡದಾಗಿರ್ಬೇಕು. ಎಕ್ಸಾಸ್ಟ್ ಫ್ಯಾನ್ಗಳು? ಅಡ್ಜಸ್ಟ್ ಫ್ಯಾನ್. ಓಕೆ. ಅದು ಕರೆಂಟು ಹೊಂಟೋಗ್ಬಿಟ್ರೆ ಹಾಂ. ಹೊಗೆ ತುಂಬೋಗುತ್ತೆ. ಅದೆಲ್ಲ ಕರೆಂಟ್ ಇದ್ರೆ ಚೆನ್ನಾಗಿ ಇದಾಗುತ್ತೆ. ಓಕೆ ಓಕೆ. ಅಡುಗೆ ಮಾಡಿದೆ ಗೊತ್ತಾಗಲ್ಲ? ಬೇಗನೂ ಆಯ್ತು. ಸರಿ, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ಕಡಿಮೆ ಮಾಡಿ ಅಣ್ಣ, ಅದು ಕಡಿಮೆ ಮಾಡಿ ನೋಡೋಣ. ಫುಲ್ ಕಡಿಮೆ ಮಾಡಿ. ಇದು ಫುಲ್ ಕಡಿಮೆ ಮಾಡೋದು ಹಿಂಗಿರುತ್ತೆ. ಓಕೆ, ಆನ್ ಮಾಡಿ ಇವಾಗ. ಆನ್ ಮಾಡಿದ್ರೆ ಈ ಥರ ಇರುತ್ತೆ. ಅಣ್ಣ ನಮಸ್ಕಾರ. ನಮಸ್ಕಾರ ರೀ. ಏನಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ರಾಮು ಅಂತ. ರಾಮು ಅವರು ಯಾವ ಊರು ತಮ್ಮದು? ಮೈಸೂರು. ಮೈಸೂರೇ? ಓಕೆ ಓಕೆ. ನೀವು ಅನ್ನಪೂರ್ಣೇಶ್ವರಿ ಹೋಟೆಲಲ್ಲಿ ಊಟ ಮಾಡಿದ್ದೀರಾ? ಮಾಡಿದ್ದೀವಿ. ಓಕೆ. ಚೆನ್ನಾಗಿದೆ ಊಟ, ಚೆನ್ನಾಗಿದೆ. ಓಕೆ. 10 ರೂಪಾಯಿ ಯಾರು ಕೊಡೋದಿಲ್ಲ ಊಟ. ಹಾಂ. ಚೆನ್ನಾಗಿದೆ. ಓಕೆ. ಸೊ ಏನೇನು ಸಿಗುತ್ತಣ್ಣ ಮಧ್ಯಾಹ್ನಲ್ಲಿ? ಅದೇ ಮಧ್ಯಾಹ್ನದ ಹೊತ್ತು ಇದ್ರ ಅನ್ನ ಸಾಂಬಾರು ಸಿಗುತ್ತೆ. ಓಕೆ. ಆಮೇಲೆ ದಿನ ಹಬ್ಬ ಗಿಬ್ಬ ಉಣ್ಮೆ ಇದ್ದಾಗ ಬಾಳೆಹಣ್ಣು, ಹಾಂ. ಜಾಮೂನು, ಹಾಂ ಇದೆಲ್ಲ ಮಾಡ್ತಾರೆ. ಓಕೆ ಓಕೆ. ಅದು ಅಡುಗೆ ಎಲ್ಲ ಸೌದೆ ಒಲೆಯಲ್ಲಿ ಮಾಡ್ತಾವ್ರು ಬೇರೆ? ಹಾಂ, ಭಾಳ ವಿಶೇಷ ಅದು. ಓಕೆ. ನೀವು ಡೈಲಿ ಅಲ್ಲೇ ಊಟ ಮಾಡೋಣ? ಡೈಲಿ ಮಧ್ಯಾಹ್ನ ಹೊತ್ತು ಅಲ್ಲೇ ಊಟ ಮಾಡೋದು. ಓಕೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರ್ತಾನೆ? ಮಧ್ಯಾಹ್ನ 1 ಗಂಟೆ ಸ್ಟಾರ್ಟ್ ಆಗುತ್ತೆ. ಹಾಂ. 2:30-2:45 ತನಕ ಇರುತ್ತೆ. ಹೆಚ್ಚು ಕಮ್ಮಿ 250-300 ಜನ ಹೋಗ್ತಾರಂತೆ. ಸಿಕ್ಕಾಪಟ್ಟೆ ರಶ್ ಇರ್ತಾವೆ. ರಶ್ ಇರುತ್ತೆ. ಕ್ಯೂವಲ್ಲಿ ಬರಬೇಕು, ಕ್ಯೂವಲ್ಲಿ ಇಸ್ಕೊಂಡು ಊಟ ಮಾಡಬೇಕು. ಓ, ಕ್ಯೂ ಸಿಸ್ಟಮ್. ಕ್ಯೂ ಸಿಸ್ಟಮ್. ಓಕೆ ಓಕೆ ಓಕೆ. ಸರಿ ಅಣ್ಣ. ಬೇರೆ ಆ ಹೋಟ್ಲು ಓನರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಣ್ಣ? ಇಲ್ಲ, ಅಸೋಸಿಯೇಷನ್ನಿಂದ ಇದು ಮಾಡ್ತಾರೆ ಅದು. ಓಕೆ. ಅದರಿಂದ ಪರವಾಗಿಲ್ಲ ನಡೆಸ್ತಾವ್ರೆ. ರೈಟ್ ರೈಟ್. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಕಣ ಇದು ಬಂದಿಲ್ವಾ? ಅವ್ರನ್ನ ಮಾತಾಡ್ಸ್ಬೇಕಿತ್ತಲ್ಲ.
ಅಣ್ಣ ಒಟ್ಲ ನಿಮ್ ಹೋಟೆಲ್ ಅಲ್ಲಿ ಮಾಮೂಲಿ ಒಲೆ ಇಲ್ವೇ ಇಲ್ಲ? ಸ್ಟೋವ್ ಎಲ್ಲ ಅಲ್ಲಿ ಇದೆ ನೋಡಿ. ಅದೆಲ್ಲ ಯೂಸೇ ಮಾಡ್ತಾ ಇಲ್ಲ. ಮಾಡ್ತಾ ಇದೆ ಬಂದ್ಮೇಲೆ. ಓಕೆ ಅಣ್ಣ, ಏನ್ ನಿಮ್ ಹೆಸರು? ಅಪ್ಪಣ್ಣ ಅಂತ. ಕಪ್ಪಣ್ಣ ಅವ್ರು? ಅಪ್ಪಣ್ಣ ಅಪ್ಪಣ್ಣ. ಓಕೆ, ನಿಮ್ದೇ ಊರಣ್ಣ? ಮೈಸೂರು ಸರ್. ಮೈಸೂರೇ? ಓಕೆ, ನೀವ್ ಎಷ್ಟು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ನಾನಿಲ್ಲಿ 2 ವರ್ಷದಿಂದ ಮಾಡ್ತಾ ಇದ್ದೀನಿ. 2 ವರ್ಷದಿಂದ? ಓಕೆ. ಸೊ ನೀವೇನ ಮೇನ್ ಕುಕ್ ಇಲ್ಲಿ? ಆತರ ಏನಿಲ್ಲ, ಹಾ. ಅನುಸರಿಸ್ಕೊಂಡು ಎಲ್ಲ ಮಾಡ್ತೀವಿ ಒಟ್ಟಿಗೆ. ಓಕೆ ಓಕೆ. ಇದೇನ್ ಕೋಸ್ ಪಲ್ಯನಾ ಇದು ಹಾ, ಮಧ್ಯಾಹ್ನ ಊಟಕ್ಕೆ? ಓಕೆ ಓಕೆ. ಏನಣ್ಣ ಇದಕ್ಕೂ ಮುಂಚೆ ನೀವೇನ್ ಮಾಡ್ತಾ ಇದ್ರಿ? CFP ಅಲ್ಲಿ ಹಾ ಹಾ. ಹಾಸ್ಟೆಲ್ ಅಲ್ಲಿ. ಹಾಸ್ಟೆಲ್ ಅಲ್ಲಿ? ಹಾಸ್ಟೆಲ್ ಎಲ್ಲ ಬರೀ ಗ್ಯಾಸ್ ಯೂಸ್ ಮಾಡ್ತಾ ಇದ್ರಿ? ಅಲ್ಲೆಲ್ಲ ಗ್ಯಾಸ್ ಇದು ಇದ್ದಿಲ್ಲ, ಆವಾಗ ಇದ್ದಿಲ್ಲಲ್ಲ. ಇದ್ದಿಲ್ಲ. ಓಕೆ ಓಕೆ. ನೀವ್ ಎಲ್ಲೇ ಹೋದ್ರು ಈಗ ಇಂತ ಒಲೆ ಸ್ಟೋವ್ ಬಳಸಿ ಬಳಸಿ ಅಂತ ಹೇಳ್ತೀರಾ? ಬೇರೆ ಯಾವ್ದು? ಖಂಡಿತ ಹೇಳಿ. ಖಂಡಿತ ಹೇಳಿ. ಡೀಸೆಲ್ ಹಾಕಿ ಹಾ. ಹಚ್ಬೇಕು. ಓಕೆ. ಒಂದ್ಸಲ ಹತ್ತು ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಇಲ್ಲ? ಆಮೇಲೆ ಏನ್ ತೊಂದ್ರೆ ಇಲ್ಲ. ಒಂದೊಂದ್ ಸೌದೆ ಆಗ್ತಾನೆ ಇದ್ರೆ ಅದು ಅದ್ರ ಪಾಟಿ ಅದು ಯಾವಾಗ ರೆಡಿ ಆಗಿರುತ್ತೆ. ಪ್ರೆಷರ್ ಕೊಟ್ರೆ ಸ್ಟಾರ್ಟ್ ಆಗೋಯ್ತು. ಓ, ಮಜ್ಜಿಗೆ. 10 ರೂಪಾಯಿ ಉಂಟು. ಹಾ ಹಾ ಹಾ. ಏನು ಮಧ್ಯಾಹ್ನ 10 ರೂಪಾಯಿನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀರಣ್ಣ? ಓಕೆ. ದಿನಕ್ಕೆ ಎಷ್ಟು ಜನ ಬರ್ತದಣ್ಣ ಒಂದು 10 ರೂಪಾಯಿನ ಊಟಕ್ಕೆ? 300 ಜನ? ಓಹೋ ಹೋ. ಓಕೆ. ಈಗಿನ ಕಾಲದಲ್ಲಿ ಯಾರನ್ನ 10 ರೂಪಾಯಿ ಊಟ ಕೊಡ್ತಾರಲ್ವಾ? ಓಕೆ. ಮಿನಿಮಮ್ ಒಂದು 50 ರೂಪಾಯಿ ಇರುತ್ತೆ. 50 ರೂಪಾಯಿ, 40 ರೂಪಾಯಿ. ಹಾಂ ಹಾಂ ಹಾಂ. ನಿಮ್ಮ ಹೆಸರು ಅಣ್ಣ? ಮಂಜುನಾಥ್. ಮುಂಚೆ ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅಣ್ಣ? ಮೈಸೂರು ಪಾಲಿಮರ್. ಮೈಸೂರು ಪಾಲಿಮರ್ಲಿ. ಇವಾಗ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತಣ್ಣ? 2 ವರ್ಷ ಆಯ್ತು. 2 ವರ್ಷ. ಓಕೆ, ಥ್ಯಾಂಕ್ಸ್ ಅಣ್ಣ. ಈ ಟೋಕನ್ನ ಮುಂಚಿತವಾಗಿ ತಗೋಬೇಕಾ ಅಥವಾ ಊಟ ಟೈಮಲ್ಲಿ ಬಂದು ತಗೋತಾರಣ್ಣ? ಊಟ ಟೈಮಲ್ಲೇ ಬಂದು ತಗೋತಾರೆ. ಹಾಂ ಹಾಂ. ಊಟ ಟೈಮಲ್ಲೇ ಬಂದು ತಗೋತಾರೆ. ಇಲ್ಲೇ ಬಜ್ಜಿ ಬೋಂಡ ಎಲ್ಲ ಮಾಡಿರ್ತೀವಿ. ಹಾಂ ಹಾಂ. ಇಲ್ಲಿ ಬೋಂಡ ಬಜ್ಜಿ ತಗೊಂಡು ಟೋಕನ್ ತಗೊಂಡು ಹಾಂ ಹಾಂ. ಇಲ್ಲಿ ಬಂದು ಓಕೆ ಓಕೆ. ಬೋಂಡ ಬಜ್ಜಿಗೆ ಮಾತ್ರ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾ? ಓಕೆ ಓಕೆ, ಸರಿ ಅಣ್ಣ. ಕೇಳಿದ್ರಲ್ಲ ಆತ್ಮೀಯರೇ, ಇಲ್ಲಿ ಬರೋವಂಥ ಕೂಲಿ ಕಾರ್ಮಿಕರಿಗೆ, ಬಡಬಗ್ಗರಿಗೆ ಅನುಕೂಲ ಆಗಲಿ ಅಂತ ಬರೀ 10 ರೂಪಾಯಿ ಊಟ ಕೊಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಭಾಳ ವಿಶೇಷ ಅನಿಸುತ್ತೆ. ನೀವು ಕೂಡ ಮೈಸೂರಿಗೆ ಬಂದರೆ ಬನ್ನಿ, ಒಂದ್ಸಲ ಟ್ರೈ ಮಾಡಿ. ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ. ಈ ಥರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.